ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ನಿಂಬೆ ಹಣ್ಣಿನಿಂದ ಕೇವಲ 5 ನಿಮಿಷದಲ್ಲಿ ನಾವು ಇಷ್ಟಪಟ್ಟವ್ರನ್ನ ವಶೀಕರಣ ಮಾಡಿಕೊಳ್ಳೋದು ಹೇಗೆ, ನಮ್ಮ ಕಡೆ ಅಟ್ರಾಕ್ಷನ್ ಮಾಡಿಕೊಳ್ಳೋದು ಹೇಗೆ, ನಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳೋದು ಹೇಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಶೇರ್ ಮಾಡೋದಕ್ಕೆ. ಏಕೆ ಅಂದರೆ ನಿಮಗೆ ಎಷ್ಟು ಉಪಯೋಗ ಆಗ್ತಾ ಇದೆಯೋ ಅದು ಅವ್ರಿಗೂ ಕೂಡ ಉಪಯೋಗ ಆಗಬೇಕು ಹೇಳಿ ಸ್ನೇಹಿತರೆ. ಹಾಗೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ಮುಂದೆ ಏನು ವೀಡಿಯೋಸ್ ಬಿಡ್ತೀನಿ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು. ಬನ್ನಿ ಸ್ನೇಹಿತರೆ, ಅದರ ವಿಧಾನ ತಿಳ್ಕೊಣ. ಸ್ನೇಹಿತರೆ, ಇದನ್ನು ನೀವು ಬೆಳಗಿನ ಜಾವ 5 ಗಂಟೆಯಿಂದ 7 ಗಂಟೆ ಒಳಗೆ ಯಾವತ್ತು ಬೇಕಿದ್ದರೂ ಮಾಡ್ಬೋದು ಸ್ನೇಹಿತರೆ. ಅಂದರೆ ಯಾವತ್ತು ಅಂತ ಹೇಳಿದ್ರೆ ಓನ್ಲಿ ಸೋಮವಾರ ಒಂದು ದಿನ ಬಿಟ್ಟು ಉಳಿದ ಎಲ್ಲ ದಿನ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಇದನ್ನು ನೀವು ಯಾವತ್ತು ಮಾಡ್ತೀರೋ ಅದರ ಹಿಂದಿನ ದಿನ ನೀವು ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ 1008 ಸಾರಿ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಜಪಕ್ಕೆ ನೀವು ರುದ್ರಾಕ್ಷಿ ಮಾಲೆ, ಸ್ಫಟಿಕ ಮಾಲೆ ಇಲ್ಲ ತುಳಸಿ ಮಾಲೆ, 3ರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು ಸ್ನೇಹಿತರೆ. ಬೇರೆ ಯಾವುದು ನಡೆಯಲ್ಲ ಸ್ನೇಹಿತರೆ, ಈ 3 ಆಗಬೇಕು. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ಜಪ ಮಾಡಬೇಕಾಗುತ್ತೆ ಸ್ನೇಹಿತರೆ. ಜಪ ಮಾಡಿ ಆದ ಮೇಲೆ ಮರುದಿನ, ಅಂದರೆ ಸೋಮವಾರ ಮಾಡಿದ್ರೆ ಮಂಗಳವಾರ ಬೆಳಗಿನ ಜಾವ, ಮಂಗಳವಾರ ಮಾಡಿದ್ರೆ ಬುಧವಾರ ಬೆಳಗಿನ ಜಾವ, ಅದನ್ನು ಬೆಳಿಗ್ಗೆನೇ ನೀವು ಅವತ್ತು ಹಿಂದಿನ ದಿನ ನೀವು ನಿಂಬೆಹಣ್ಣು ತಂದು ಮನೇಲಿ ಇಟ್ಕೊಂಡಿರಬೇಕು ಸ್ನೇಹಿತರೆ. ನಿಂಬೆಹಣ್ಣು ಮತ್ತು ಮಾರ್ಕರ್ ಪೆನ್ನು. ಸೊ ಮರುದಿನ ಮುಂಜಾನೆ ಅಂದರೆ 5 ಗಂಟೆಯಿಂದ 7 ಗಂಟೆ ಒಳಗಡೆ ಯಾವಾಗಾದರೂ ಸರಿ ಎದ್ದು ಫಸ್ಟು ಆ ನಿಂಬೆಹಣ್ಣಿನ ಮೇಲೆ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನು ಬರೀರಿ. ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಬರೀರಿ ಸ್ನೇಹಿತರೆ. ಅದರ ಕೆಳಗಡೆ ನಿಮ್ಮ ಹೆಸರು ಬರೀರಿ ಸ್ನೇಹಿತರೆ. ಉದಾಹರಣೆಗೆ ಸೀತಾ ಪ್ಲಸ್ ರಾಮ ಈ ಥರ ಬರೆದು ಅದನ್ನು ಬಲಗೈಯಲ್ಲಿ ಇಟ್ಕೊಳ್ಳಿ. ನಿಂಬೆಹಣ್ಣ ರಾತ್ರಿ ಏನು ಹೇಳಿದ್ರೋ ಮಂತ್ರ, ಆ ಮಂತ್ರನ ನೀವು 534 ಸಾರಿ ಇವಾಗ ಹೇಳಬೇಕಾಗುತ್ತೆ ಸ್ನೇಹಿತರೆ. ಹೇಳಿ ಆದ ಮೇಲೆ ಎಂದು 3 ಸಾರಿ ಅದಕ್ಕೆ ಉರ್ಬಿ ಸ್ನೇಹಿತರೆ, ಉರ್ಬಿ ಆದ ಮೇಲೆ ಅದನ್ನು ತಗೊಂಡೋಗಿ ಯಾವುದಾದ್ರೂ 3 ದಾರಿ ಇಲ್ಲ 4 ದಾರಿ ಕೂಡುವ ಜಾಗದಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಬಂದುಬಿಡಿ ಸ್ನೇಹಿತರೆ. ಹಿಂದೆ ತಿರುಗಿ ನೋಡೋಕೆ ಹೋಗಬೇಡಿ, ಮನೆಗೆ ಬಂದುಬಿಡಿ ಸ್ನೇಹಿತರೆ. ಮನೆಗೆ ಬಂದು ಆದಮೇಲೆ ನೋಡಿ ಸ್ನೇಹಿತರೆ, ನೀವೆಷ್ಟು ಆಕರ್ಷಿತರಾಗ್ತೀರಾ. ಏಕೆ ಅಂದರೆ ನಿಮಗೇ ಗೊತ್ತಿಲ್ಲದಂಗೆ ಒಂದು ಚಮತ್ಕಾರ ನಡೆದಿರುತ್ತೆ ಸ್ನೇಹಿತರೆ. ನೀವು ಯಾರು ಇಷ್ಟಪಟ್ಟಿರೋ ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೋ ಅವರು ನಿಮ್ಮ ಹತ್ರ ಬರ್ತಾ ಇರ್ತಾರೆ ಸ್ನೇಹಿತರೆ. ನಿಮಗೆ ಫೋನ್, ಮೆಸೇಜ್ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಇದೆಲ್ಲ ಮಾಡೋದಕ್ಕೆ ಆ ಮಹತ್ತರವಾದ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ. ಓಂ ಕಾಳಿಮ ಕೃಷ್ಣಾಯ ನಮಃ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕಾಳಿಮ ಕೃಷ್ಣಾಯ ನಮಃ. ಇದನ್ನು ಮಾಡಿ ಸ್ನೇಹಿತರೆ, ನಿಮ್ಮ ರಿಸಲ್ಟ್ 100ಗೆ 100% ಬಂದೇ ಬರುತ್ತೆ ಸ್ನೇಹಿತರೆ. ಏಕೆ ಅಂದರೆ ಇದು ಸಿದ್ಧಾಂತ ಸ್ನೇಹಿತರೆ. ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ. ನಮಸ್ಕಾರ.